ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾಮಾಚಾರ, ಭಾನಾಮತಿ, ದುಷ್ಟಶಕ್ತಿ ಪ್ರಯೋಗಗಳ ಬಗ್ಗೆ ಪದೇ ಪದೇ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ನಾವು ಬಿಟ್ಟ ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳು ವಾಮಾಚಾರದ ಬಗ್ಗೆನೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೇವೆ. ಯಾಕೆಂದ್ರೆ ತೊಂದರೆಗೆ ಸಾಕಷ್ಟು ಜನ ಒಳಪಟ್ಟಿದ್ದಾರೆ, ಇನ್ನೂ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ತೊಂದರೆಯಿಂದ ಹೊರಗೆ ಬರೋ ದಾರಿ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಈ ತೊಂದರೆಗೆ ಬಗ್ಗೆ ನನಗೆ ಬಹಳಷ್ಟು ಗೊತ್ತಿರೋದ್ರಿಂದ ಇದರಿಂದ ಹೊರಗೆ ಹೇಗೆ ಬರುವುದು ಎಂಬ ರಿಸರ್ಚ್ ಕೂಡ ನಾವು ಮಾಡಿರೋದ್ರಿಂದ ನನ್ನ ಗುರುಗಳಾದ ಶ್ರೀ ಭೀಮಯ್ಯ ತಾತನವರು ನಮಗೆ ಹೇಳಿಕೊಟ್ಟಿರೋ ವಿದ್ಯೆಯಿಂದ ನಿಮ್ಮನ್ನು ಈ ಪ್ರಾಬ್ಲಮ್ ಇಂದ ನಾವು ಹೊರಗೆ ತರಬಹುದು. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಸೈಟ್. ಏನು ನಿಮ್ಮ ಜಾಗಗಳಿರ್ತವೆ, ಮನೆ ಕಟ್ಟೋ ಜಾಗಗಳು ಅಥವಾ ಕಣಗಳು ಅಂತ ಕರಿತೀವಿ ನಮ್ಮ ಹಳ್ಳಿಗಳಲ್ಲಿ, ಮನೆ ಕಟ್ಟಬಾರ್ದು ಅನ್ನೋ ರೀತಿಲೇ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ. ಅಥವಾ ಇನ್ನೇನು ಬುನಾದಿ ತೆಗೆದಿರ್ತೀರಾ ಅವಾಗ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ. ಆ ಮನೆ ಕಟ್ಟಲಿಕ್ಕೆ ಆಗಲ್ಲ, ಆ ರೀತಿ ಮಾಡ್ಬಿಡ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ನೋಡಿ, ನಮ್ಮ ಒಬ್ಬ ಗದಗ್ ಕ್ಲೈಂಟ್ ಅವರಿಗೆ ಸುಮಾರು 100 ಸೈಟ್ ಮಾಡಿದ್ರು ಅವರು ರಿಯಲ್ ಎಸ್ಟೇಟ್ನಲ್ಲಿ. 100 ಸೈಟ್ ಮಾಡಿದ್ರೆ ಆ ಇಡೀ ಒಂದೇನು ಸೈಟ್ ಮಾಡಿರ್ತಕ್ಕಂಥ ಒಂದು ಈ ಲೇಔಟಿಗೆ ಇವರು ಮಾಟ ಮಂತ್ರ ಮಾಡಿಸೋದ್ರಿಂದ, ಈ ದುಷ್ಟಶಕ್ತಿ ಪ್ರಯೋಗಗಳನ್ನು ಮಾಡಿರೋದ್ರಿಂದ ಆ ಸೈಟ್ಗಳೇ ಸೇಲ್ ಆಗ್ತಾ ಇಲ್ಲ. ಏನು ಕಡಿಮೆ ಪ್ರೈಸ್ ಇಟ್ಟರು ಕೂಡ, 1 ಲಕ್ಷ ಕಡಿಮೆ ಪ್ರೈಸ್ ಇಟ್ಟರು ಕೂಡ ಸೇಲ್ ಆಗ್ತಾ ಇಲ್ಲ. ಈಗ 6 ಲಕ್ಷದ ಸೈಟನ್ನು 5 ಲಕ್ಷಕ್ಕೆ ಕೊಡ್ತೀವಿ ಅಂದರೂ ಕೂಡ ಸೇಲ್ ಆಗ್ತಾ ಇಲ್ಲ. ಪ್ರತಿ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಅಲ್ಲಿ ನಿಂಬೆಹಣ್ಣು ಏನೇನೋ ಮಾಡಿ ಇಟ್ಬಿಡ್ತಾರೆ. ಇವರು ಭಯ ಪಡ್ತಾರೆ, ಎಷ್ಟು ತೆಗೆಸ್ತಾ ಇದ್ದಾರೆ ಆದರೂ ತೆಗಿಯಕ್ಕಾಗ್ತಾ ಇಲ್ಲ. ನೋಡಿ, ಈ ಎಲ್ಲ ವಿಷಯಗಳಲ್ಲಿ ನಾನು ಹೇಳ್ತೇನೆ, ನಿರಂತರವಾಗಿ ಹೋರಾಡಬೇಕು. ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ, ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಈ ಭಾನಾಮತಿ ಅಥವಾ ಈ ಮಾಟ ಮಂತ್ರದ ವಿರುದ್ಧ ಹೋರಾಡಬೇಕಂದ್ರೆ ನಿರಂತರ ಪ್ರಯತ್ನ ಅತ್ಯಗತ್ಯ. ತಾಳ್ಮೆ ಇರಬೇಕು, ಛಲ ಇರಬೇಕು, ಹಠ ಇರಬೇಕು. ಇದ್ರ ವಿರುದ್ಧ ಗೆಲ್ಲಬೇಕು ಅಂತ ನಿರಂತರವಾಗಿ ಹೋರಾಡಬೇಕು. ಯಾಕಂದ್ರೆ ನಿಮ್ಮ ಕರ್ಮ ಕಳೆದು ನಿಮ್ಮ ಶಕ್ತಿ ಹೆಚ್ಚಿಗಾಗಿ ನಿಮಗೆ ಪವರ್ ಬಂದಾಗ ನಿಮ್ಮ ಇಡೀ ಬದುಕಿಗೆ ಒಂದು ವೈಯಕ್ತಿಕ ಒಂದು ದೈಹಿಕವಾಗಿ ಮತ್ತು ನಿಮ್ಮ ಜಾತಕಕ್ಕೆ ದೇವರ ಅನುಗ್ರಹ ಹೆಚ್ಚಿಗೆ ಆದಾಗ, ನಿಮ್ಮ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಹತ್ರ ಹೆಚ್ಚಿಗೆ ಆದಾಗ ಇದರಿಂದ ನಿಮಗೆ ರಿಲೀಫ್ ಸಿಗುತ್ತೆ ಹೊರತು, ರಿಲ್ಯಾಕ್ಸ್ ಆಗ್ತೀರ ಹೊರತು ಹಾಗೆ ಸುಮ್ಮನೆ ಆಗಲ್ಲ. ಏನೋ ಕರೆಸ್ಬಿಟ್ರಿ, ಒಂದು 50,000 ಖರ್ಚು ಮಾಡಿ ಹೋಮ ಹವನ ಮಾಡಿಸ್ಬಿಟ್ರಿ, ಸರಿ ಹೋಗ್ಬಿಡುತ್ತಾ? ನೋ, ಇಲ್ಲ. ನಾನು ಹೇಳ್ತೇನೆ ನೋ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಹೌದು ನಾವು ಮಾಟ ಮಂತ್ರವನ್ನು ತೆಗೆಸಿದ್ದೇವೆ, ಎಷ್ಟೋ ಖರ್ಚಾಗಲಿ, ಅದು ಎಷ್ಟರ ಖರ್ಚಾಗಲಿ, ಲಕ್ಷ ಆಗಿರಲಿ 10 ಲಕ್ಷ ಖರ್ಚಾಗಿರಲಿ, ಮಾಟ ಮಂತ್ರ ತೆಗೆಸಿದ್ದೇನೆ, ಯಾರ ಹತ್ರನೂ ಹೋಗಿ ನಾವು ಫುಲ್ಲು ರಿಲ್ಯಾಕ್ಸ್ ಆಗಿದ್ದೇವೆ, ನಾವು ಫುಲ್ಲು ಅದರಿಂದ ಹೊರಗೆ ಬಂದಿದ್ದೇವೆ ಅಂತ ಯಾರಾದರೂ ಹೇಳ್ರಿ ನೋಡೋಣ, ಕಾಮೆಂಟ್ ಮಾಡಿ ನೋಡೋಣ. ಎಲ್ಲಿಯೂ ದಾರಿ ತೋಚದಂತ ಸ್ಥಿತಿಯಲ್ಲಿದ್ದಾರೆ ಎಲ್ಲರೂ. ಎಲ್ಲಿ ಹೋಗ್ಬೇಕಪ್ಪ, ಯಾರ ಹತ್ರ ಹೋಗ್ಬೇಕು, ಯಾವ ಗುಡಿಗೆ ಹೋಗ್ಬೇಕು ಗೊತ್ತೇ ಆಗ್ತಾ ಇಲ್ಲ. ಸಾಕಷ್ಟು ಮಂತ್ರಗಳನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಇರೋಬ್ಬರ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಧ್ಯಾನ ಮಾಡದೆ ಆದ್ರೂ ಕೂಡ ಇವರಿಗೆ ಯಾರು ತೊಂದರೆಯಿಂದ ಹೊರಗೆ ಬರಕ್ಕಾಗ್ತಾ ಇಲ್ಲ. ನೋಡಿ, ಸೈಟ್ಗಳಿಗೆ ಮಾಡ್ಬಿಡ್ತಾರೆ, ಅವು ಒಂದು ಸೇಲ್ ಆಗಲ್ಲ ಅಥವಾ ಅಲ್ಲಿ ಮನೆ ಕಟ್ಟಕ್ಕೂ ಆಗಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಬರುವ ನೆಗೆಟಿವ್ ವೈಬ್ರೇಷನ್ ಇಂದ ಅಕಸ್ಮಾತ್ ಏನಾದರೂ ಸೈಟಿಗೆ ಮಾಟ ಮಂತ್ರ ಮಾಡಿದ್ರು, ಕಷ್ಟಪಟ್ಟು ಸಾಲ ಸೂಲ ಮಾಡಿ ಏನೇನೋ ಮಾಡಿ ಮನೆ ಕಟ್ಬಿಟ್ರಿ ಅಂತ ತಿಳ್ಕೊಳ್ಳಿ, ಆಗ ಅದು ಉದ್ಧಾರನೂ ಆಗಲ್ಲ. ಅದಲ್ಲಿ ಹಾಳಾಗೋದೇ ಬದುಕು ನಿರಂತರವಾಗಿ ಹಾಳಾಗ್ತಾ ಇರುತ್ತೆ. ಎಷ್ಟು ವರ್ಷಗಳ ಕಾಲ ಇರ್ತೀರೋ ಅಷ್ಟು ಹಾಳಾಗ್ತಾನೆ ಇರ್ತೀರ. ನೋಡಿ, ಅಂತ ಕೆಲವು ಮನೆಗಳಿಗೆ ಹೋದಾಗ ನಾವು ಹೇಳ್ಬಿಡ್ತೀವಿ, ಸೇಲ್ ಮಾಡಿಬಿಡಿ, ಮನೇನ ಸೇಲ್ ಮಾಡಿಬಿಡಿ ಅಂತಾನೆ ಹೇಳ್ತೀವಿ ಹೊರತು, ಇಲ್ಲ ನಾವು ಹಂಗೆ ತೆಗಿತೀವಿ ಹಿಂಗೆ ತೆಗಿತೀವಿ ಸುಳ್ಳು ಹೇಳಕ್ಕೆ ಹೋಗೋದಿಲ್ಲ.
ನೋಡಿ, ಕೇರ್‌ಫುಲ್ ಆಗಿರಿ. ಸೈಟ್‌ಗಳಲ್ಲಿ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರಾ ನೋಡ್ಕೊಳ್ಳಿ. ಅಥವಾ ನೀವು ಮನೆ ಕಟ್ಟುವಾಗ ಬುನಾದಿಯಲ್ಲೇ ಏನಾದ್ರೂ ಇಟ್ಬಿಡ್ತಾರೆ ಅದನ್ನ ನೋಡ್ಕೊಳ್ಳಿ. ಇನ್ನು ಮನೆ ಕಟ್ಟಿ ಸ್ವಲ್ಪ ಒಂದು ಲಿಂಟಲ್ ಲೆವೆಲಿಗೆ ಕಟ್ಟಿರ್ತೀರಾ ಅವಾಗ ಇಡ್ತಾರೆ ಅದನ್ನ ನೋಡ್ಕೊಳ್ಳಿ. ಅಥವಾ ನೀವು ಮನೆ ಕಟ್ಟಿದ ಮೇಲೆಯೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ತಂದಿಟ್ಬಿಡ್ತಾರೆ ಅದನ್ನ ನೋಡ್ಕೊಳ್ಳಿ. ಇವೆಲ್ಲ ನೀವು ಕೇರ್‌ಫುಲ್ ಆಗಿ ಇರಲೇಬೇಕು. ಕಲಿಗಾಲ ಇದು. ಇದರ ವಿರುದ್ಧ ನೀವು ಹೋರಾಡಬೇಕು. ಆ ಭಗವಂತ ನಿಮ್ಮನ್ನ ಕಾಪಾಡಲಿ. ನಿಮಗೇನಾದ್ರೂ ತೊಂದರೆ ಇದ್ರೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನಂಬರಿಗೆ ಕರೆ ಮಾಡಬಹುದು. ವಾಮಾಚಾರ, ದುಷ್ಟಶಕ್ತಿ ಪ್ರಯೋಗ, ಭಾನಾಮತಿ ಏನೇ ಇದ್ರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಭಗವಂತ ಇವೆಲ್ಲದಕ್ಕಿಂತಲೂ ಮಹಾ ಮಹಾ ಮಹಾಶಕ್ತಿವಂತ. ಭಗವಂತನ ಅನುಗ್ರಹ ಇದ್ರೆ ಇದು ಎಷ್ಟರದ್ದು ಆರಾಮಾಗಿ ಕ್ಲಿಯರ್ ಆಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ನೀವು ಸಲಹೆಗಾಗಿ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.